ಯಾರಾದ್ರೂ ಕೇಳಿದ್ರೆ ಎರಡೇ ಹೇಳಿದವರು, ಒಂದು ಕಾಂತಾರ ಮತ್ತೊಂದು KGF. ಅದಕ್ಕಿಂತ ಮುಂಚೆ ಕೂಡ ತುಂಬಾ ಮೂವಿ ಬಂದಿದೆ, ಗೊತ್ತೇ ಇಲ್ಲ ಅವರಿಗೆ. ಕನ್ನಡ ಅಂತ ಹೇಳಿದ್ರೆ ಎರಡೇ ಮೂವಿ ನೆನಪಾಗುದು. ಅದು ಬಿಡಿ, ನಮ್ಮ ಇದು ಬನಾರಸ್ ಮೂವಿದು ಬೆಳಕಿನ ಕವಿತೆ, ನನಗೆ ಆಫೀಸಲ್ಲಿ ಕೂತು ಹಾಡ್ತಾ ಇದ್ದಾನೆ ಬೆಳಕಿನ ಕವಿತೆ ಅಂತ. ಪಕ್ಕದಲ್ಲಿ ಕೂತ ತಮಿಳ್ನವ ಬ್ರೋ ಅದು ಅಪ್ಪಿಡಿ ಇಲ್ಲೇ ಬ್ರೋ, ಅದು ಇಳಕನ ಕವಿದೆ ಇಪಿಡಿ ಅಂತ ಹೇಳಿದೆ. ಒರಿಜಿನಲ್ ಯಾರು ನಮ್ದಲ್ಲ. ಓಕೆ, ನಾವು ಕೂಡ ಬೇರೆ ಭಾಷೆಯ ಸಾಂಗ್ಸ್ಗಳನ್ನು ಕಾಪಿ ಮಾಡಿ ಎಲ್ಲ ಪೇಸ್ಟ್ ಮಾಡಿದ್ದೇವೆ. ಸೊ ಅದು ಇದ್ದದ್ದೇ, ಅದ್ರದ್ದು ಇದಕ್ಕೆ ಇದರಿಂದ ಅದಕ್ಕೆ ಇದ್ದದ್ದೇ. ಒರಿಜಿನಲ್ ಯಾವುದಂತ ನಮ್ಮ ತಲೆಯಲ್ಲಿ ಬೇಕಲ್ಲ. ನಾನು ಬೆಳಕಿನ ಕವಿತೆ ಅಂತ ಹೇಳುವಾಗ ಅವ ಆಚೆಯಿಂದ ಇಲ್ಲ ಬ್ರೋ ಅದು ಇಳಕನ ಕವಿದೆ ಅಂತ ಹೇಳಿದೆ. ಕನ್ನಡದ ಸಾಂಗ್, ಕನ್ನಡದಲ್ಲಿ ಒರಿಜಿನಲ್ ಬಂದಂತ ಅವನಿಗೆ ಗೊತ್ತೇ ಇಲ್ಲ. ಇವಾಗ ಇದನ್ನ ಯಾರೋ ಒಬ್ಬ ZEE5 ಅಲ್ಲಿ ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ ಇಟ್ಟು ನೋಡಿದ 4ನೇ ಎಪಿಸೋಡ್ಗೆ ರೀಚ್ ಆದ. ನೋಡ್ತಾನೆ ಇದು ವಿಲಂಗು ವೆಬ್ ಸೀರೀಸ್ ಇದಲ್ಲ, ಇದನ್ನು ಕಾಪಿ ಮಾಡಿದಾರಲ್ಲ, ಈ ಕನ್ನಡದವರ ಅವಸ್ಥೆ ಇಷ್ಟ ಅಂತ ಹೇಳಿ ಅಲ್ಲಿಗೆ ಕ್ಲೋಸ್ ಮಾಡ್ತಾನೆ. ಇನ್ನು ಬಾಕಿ ಉಳಿದ 3 ಎಪಿಸೋಡ್ಗಳು ದೇವರಿಗೆ. ಕಾಲ ಬದಲಾಗಿದೆ. ಸೂಪರ್ ಪವರ್ ಮೊನ್ನೆ ಮಾರ್ಕ್ ನೋಡಿ, ಮೊನ್ನೆ ಮಾರ್ಕ್ ಮೂವಿ ನೋಡಿದೆ ನಾನು. ಸ್ಟಾರ್ಟ್ ಆಯ್ತು, ಎಲ್ಲ ಆಚೆ ಈಚೆ ಹೋದ್ರು ಅದೋದ್ರು, ಇದು ನೀರೆಲ್ಲ ಬಂತು, ಗನ್ ಫೈರ್, ಇದು ದೊಡ್ಡ ಇದು ಸ್ಮಗ್ಲಿಂಗ್, ಅದು ಇದು, ಮೂವಿ ಮುಗೀತು. ಇಲ್ಲಿ ಕವಿ ಎಂತ ಉದ್ದೇಶಿಸ್ತಾ ಇದ್ದಾನೆ ಆ ಮೂವಿಯಲ್ಲಿ ಹೇಳಿ ಮಾರ, ಯಾರಾದ್ರು ನಿಮ್ಗೆ ಗೊತ್ತಿದ್ರೆ ಹೇಳಿ. ನಾನು ಯಾರನ್ನು ಇಲ್ಲಿ ದೂರ್ತಾ ಇಲ್ಲ, ಯಾರನ್ನು ಇಲ್ಲಿ ಹೊಗಳ್ತಾ ಇಲ್ಲ. ಒಬ್ಬ ಸಾಮಾನ್ಯ ಕರ್ನಾಟಕದ ಒಬ್ಬ ಪ್ರಜೆಯಾಗಿ ಒಂದು ಕನ್ನಡದ ಒಂದು ಸಿನಿಮಾ ನೋಡಿ ಒಂದು ಮಾತಾಡ್ತಿದ್ದೇನೆ ಅಷ್ಟೇ. ಏನಾದ್ರೂ ಒಂದು ಇರ್ಬೇಕು ಅದರಲ್ಲಿ. ಸುಮ್ಮನೆ ಅವ್ರು ಬಂದ್ರು ಹೋದ್ರು, ಗಲಾಟೆಲ್ಲ ಆಯ್ತು, ಮೂವಿ ಮುಗೀತು. ಅದ್ರಲ್ಲಿ ಕೂಡ ಹೀರೋಗೆ ಯಾವಾಗ ನೋಡಿದ್ರು ಸೂಪರ್ ಪವರ್. 90s ಅಲ್ಲಿ ಆಗಿತ್ತು, ಅದೇ ಕೂಡ ಇವಾಗ. ಎಷ್ಟು ಗನ್ ಫೈರ್ ಆದ್ರೂ ಬುಲೆಟ್ ಬೀಳುದಿಲ್ಲ ಮೈಗೆ, ಆಮೇಲೆ ಎಷ್ಟು ಹೊಡೆದ್ರು ಬೇಗ ಸಾಯುದಿಲ್ಲ. ಸೂಪರ್ ಪವರ್ ಅವ್ರಿಗೆ ಯಾವಾಗ್ಲೂ. ಅವ್ರು ಮನುಷ್ಯರಲ್ಲ, ಅವರೊಂದು ಬೇರೆ ಕ್ಯಾಟಗರಿ, ಮೇಲೆಯಿಂದ ಬಿದ್ದವರು. ಅದೆಲ್ಲ ಮುಗೀತು. ಸ್ವಲ್ಪ ನ್ಯಾಚುರಲ್ ಆಗಿ ಮೂವೀಸ್ ತಕೊಳ್ಳಿ, ನ್ಯಾಚುರಲ್ ಆಗಿ ತಕೊಂಡೋಗಿ. ಮಲಯಾಳಂ ಹೇಗೆ ಮೇಲೆ ಬರ್ತಿದೆ ನೋಡಿ, ಪಕ್ಕಾ ನ್ಯಾಚುರಲ್. ತುಂಬಾ ಫೈಟ್ಸ್ ಎಲ್ಲ ಇಟ್ಟು ಮೇಲೆ ಹಾರುದು ಕೆಳಗಡೆ ಬೀಳುದು ಅದೆಲ್ಲ ಇಲ್ಲ. ಥಿಂಕ್ ಮಾಡಿ, ಒಂದೊಳ್ಳೆ ಮೂವಿ ತಕೊಂಡು ಬನ್ನಿ. ನಾವು ಕೂಡ ನೋಡ್ತೇವೆ. ಇನ್ನೊಂದು ರಾಜ್ಯದವ್ರಿಗೆ, ನಾವು ಆಚೆ ಈಚೆ ಹೋಗ್ತಾ ಇರುವವರು, ಕರ್ನಾಟಕ ರಾಜ್ಯ ಬಿಟ್ಟು ಹೊರಗಡೆ ಹೋಗ್ತಾ ಇರುವವರು, ಗೊತ್ತಾಯ್ತಾ? ಕ್ರಿಯೇಟಿವಿಟಿ ಇದ್ದದ್ದು ಸಾಯ್ತಾ ಇದೆ, ಇರದ್ದು ಇನ್ನು ಬರ್ತಾ ಇಲ್ಲ. ಇನ್ನು ಕೂಡ ತುಂಬಾ ವೆಬ್ ಸೀರೀಸ್ ನೋಡ್ಬೇಕು ನಂಗೆ. ಇನ್ನೊಂದು ವೆಬ್ ಸೀರೀಸ್ ನ ರಿವ್ಯೂನೊಂದಿಗೆ ಮುಂದಿನ ಸಲ ಭೇಟಿ ಆಗೋಣ. ಶಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್.